ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ದತ್ತ ಮತ್ತೆ ದೃಷ್ಟಿಗೆ ಶ್ರದ್ಧಾಂಜಲಿ. ಏನಪ್ಪಾ ಇದು? ಹಾಗಿದ್ರೆ ಇಲ್ಲಿ ಶರು ನಿಜವಾಗ್ಲೂ ರೌಡಿ ಹೇಳಿದ ಮಾತನ್ನ ನಂಬಿ ದತ್ತ ಮತ್ತೆ ದೃಷ್ಟಿ ಇಬ್ರಿಗೂ ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಇಟ್ಕೊಂಡೇ ಬಿಟ್ರ. ಹಾಗಿದ್ರೆ ಇಲ್ಲಿ ಎಲ್ಲರೂ ಕೂಡ ದತ್ತ ದೃಷ್ಟಿ ತಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ತಿಥಿ ಕಾರ್ಯ ಮಾಡುವುದಕ್ಕೆ ಮುಂದಾಗೇ ಬಿಟ್ರ. ಆ ಕಡೆ ದತ್ತ ದೃಷ್ಟಿ ಮೇಲೆ ನಿಜವಾಗ್ಲೂ ಇಟ್ಟಿರ್ತಕ್ಕಂಥ ಪ್ರೀತಿ ಏನು ಅನ್ನೋದು ದತ್ತಗೆ ಅರ್ಥ ಆಗ್ತಿದ್ಯಾ? ಏನಾಯ್ತು ಏನ್ ಕಥಾ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶರು ತುಂಬಾನೇ ಪ್ಲಾನ್ ಮಾಡಿ ಆ ಒಂದು ಸಕಲೇಶ್ಪುರಕ್ಕೆ ಟ್ರಿಪ್ಗೆ ಇಲ್ಲಿ ದತ್ತ ಮತ್ತೆ ದೃಷ್ಟಿಯನ್ನ ಕಳಿಸ್ತಾರೆ. ಬಟ್ ದತ್ತ ದೃಷ್ಟಿ ಜೊತೆ ಇಡೀ ಮನೆಯವರು ಕೂಡ ಹೋಗ್ತಾರೆ. ಬಿಕಾಸ್ ದತ್ತ ಎಲ್ಲರೂ ಕೂಡ ಬರ್ಬೇಕು ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಕೊಂಡು ಹೋಗ್ತಾರೆ. ಆದ್ರೆ ಶರು ಮತ್ತೆ ಹೇಮಾ ಏನೋ ಒಂದ್ ನೆಪ ಹೇಳಿ ಅಲ್ಲೇ ಉಳ್ಕೋತಾರೆ. ಆದ್ರೆ ಇಲ್ಲಿ ಶರು ಪ್ರೀ ಪ್ಲಾನ್ ಮಾಡೇನೆ ದತ್ತ ದೃಷ್ಟಿನ ಅಲ್ಲಿ ಕಳ್ಸಿರೋದು. ಇಲ್ಲಿ ದೃಷ್ಟಿಗೆ ಅನುಮಾನ ಇರುತ್ತೆ, ಖಂಡಿತವಾಗ್ಲೂ ಅವ್ರು ನನ್ನನ್ನ ಹನಿಮೂನ್ ಕಳ್ಸ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವ್ರು ಏನೋ ಪ್ಲಾನ್ ಮಾಡ್ಕೊಂಡಿರ್ಬಹುದು ಅಂತಾನೆ ದೃಷ್ಟಿ ಭಾವಿಸ್ತಾಳೆ. ಖಂಡಿತ ಅದು ನಿಜ ಆಗಿರತ್ತೆ. ಅದಕ್ಕೆ ನಿಜವಾಗ್ಲೂ ಕೂಡ ದೃಷ್ಟಿ ಅಂತದೊಂದು ಘಟನೆ ನಡೆಯುತ್ತೆ ಅನ್ನೋ ಒಂದು ಅರಿವೇ ಇಲ್ಲದೆ ಇಲ್ಲಿ ಶರು ಕೆಟ್ಟಾಗೆ ಬೀಳ್ತಾರೆ ಅಂತಾನೆ ಹೇಳ್ಬೋದು. ದತ್ತ ಮತ್ತೆ ದೃಷ್ಟಿ ನಡುವೆ ಯಾವುದೋ ಒಂದು ಕಾರಣಕ್ಕೆ ಜಗಳ ಆಗತ್ತೆ. ಆ ಒಂದು ಜಗಳದಿಂದ ಕೋಪ ಮಾಡ್ಕೊಂಡು ದೃಷ್ಟಿ ಹೊರಗಡೆ ಇರ್ತಾರೆ. ಈ ಕಡೆ ದೃಷ್ಟಿ ಕಥೆಯನ್ನ ಮುಗಿಸ್ಬೇಕು ಅಂತ ಹೇಳಿ ಶರು ಪ್ಲಾನ್ ಮಾಡಿ ತನ್ನ ಕಡೆ ರೌಡಿಗಳನ್ನ ಅಲ್ಲ ಕಳ್ಸಿರ್ತಾರೆ. ತುಂಬಾ ಪ್ಲಾನ್ ಆಗಿ ದೃಷ್ಟಿಯನ್ನ ಅಲ್ಲಿಂದ ಹೊರಗಡೆ ತಂದು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇದ್ರ ನಡುವೆ ದತ್ತನಿಗೆ ಆನೆ ಸದ್ದು ಕೇಳಿಸುತ್ತೆ. ಆನೆ ಅಲ್ಲಿ ಎಲ್ಲರ ಮೇಲೂ ದಾಳಿ ಮಾಡ್ತದೆ ಅನ್ನೋ ವಿಷಯ ಮೊದ್ಲೇ ಗೊತ್ತಿರೋದ್ರಿಂದ ಇಲ್ಲಿ ದೃಷ್ಟಿ ಹೊರಗಡೆ ಇದ್ದಾಳೆ. ಆನೆ ಬರ್ತಿರ್ಬೋದು, ಅನಾಹುತ ಆಗ್ಬೋದು ಅನ್ಕೊಂಡಿದ್ದೆ. ಅಲ್ಲಿ ದೃಷ್ಟಿಯನ್ನ ಕಾಪಾಡ್ಬೇಕು, ಕರ್ಕೊಂಡ್ ಬರ್ಬೇಕು ಅಂತ ದತ್ತ ಹೊರಗಡೆ ಬರ್ತಾರೆ. ಬಟ್ ಎಲ್ಲೂ ಕೂಡ ದೃಷ್ಟಿ ಕಾಣಿಸುವುದಿಲ್ಲ. ಕಾಡು ಒಳಗಡೆ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗೋ ಟೈಮಲ್ಲಿ ಆ ಕಡೆ ಕಿಡ್ನಾಪರ್ ಇಂದ ತಪ್ಪಿಸ್ಕೊಂಡು ದೃಷ್ಟಿ ಕೂಡ ಆ ಒಂದು ಕಾಡಿನಲ್ಲಿ ಹಾದಿ ತಪ್ಪಿ ಓಡ್ತದಾಳೆ. ಇದ್ರ ನಡುವೆ ತನ್ನ ಸಾಹುಕಾರು ಬಂದ್ರೆ, ದೊರೆ ಬಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು, ತನ್ನ ಸುಳಿವು ಸಿಗ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಚಿನ್ನ ಒಡವೆ ಎಲ್ಲವನ್ನ ಕೂಡ ಅಲ್ಲೇ ಬಿಟ್ಟು ಓಡ್ತಿರ್ತಾಳೆ. ಬಟ್ ಫೈನಲಿ ರೌಡಿಗಳ ಕೈಗೆ ಸಿಕ್ಕಿದ್ದ ದೃಷ್ಟಿಯನ್ನ ಒಂದು ಪಾಳ್ ಮನೆಗೆ ಹೋಗಿ ಅವರು ಕೂಡ ಹಾಕ್ತಾರೆ. ಇದ್ರ ನಡುವೆ ಇಲ್ಲಿ ದೃಷ್ಟಿಯನ್ನ ಹುಡ್ಕೊಂಡ್ ಬಂದಂತಹ ದತ್ತನ ಮುಂದೆ ಪ್ರತ್ಯಕ್ಷವಾಗುವುದು ದೃಷ್ಟಿಯ ಅಕ್ಕ ರೂಪ. ಅಂದ್ರೆ ಇಲ್ಲಿ ದತ್ತನ ಹಳೆಯ ಪ್ರೀತಿಯ ಸೀಮಾಳನ್ನ ನೋಡಿದ್ರೆ ಶಾಕ್ ಆಗ್ತಾರೆ. ದತ್ತ ಬಾ, ಏನಕ್ ಬಂದಿದ್ಯಾ, ಮತ್ತೆ ಮೋಸ ಮಾಡಕ್ ಬಂದಿದ್ಯಾ, ಮತ್ತೆ ನೀನ್ ಮಾಡಿದ್ ಎಲ್ವನ್ನ ಕೂಡ ಮರ್ತಿದೀನಿ ಅಂತ ಅನ್ಕೊಂಡಿದ್ಯಾ? ಹಳೆ ದತ್ತ ಬಾಯೇ ಬೇರೆ, ಈಗಿರೋ ದತ್ತ ಬಾಯೇ ಬೇರೆ, ಯಾಕೆ ಬಂದಿದ್ಯಾ, ಯಾಕೆ ಫಾಲೋ ಮಾಡ್ತಿದ್ಯಾ ಅಂತೆಲ್ವನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಬಟ್ ಗಾಬರಿ ಬೀಳ್ತಿದ್ದಾರೆ ಸೀಮಾ. ಇದರಿಂದಾಗಿ ದತ್ತ ಗೊತ್ತಾಗತ್ತೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂತ. ಅದೇ ಸಮಯದಲ್ಲಿ ಆ ಕಡೆ ದೃಷ್ಟಿ ಮತ್ತೆ ದತ್ತ ಕಾಣಿಸ್ತಿಲ್ಲ ಅಂತ ಹೇಳಿ ಬಜರಂಗಿ ಕೂಡ ಕಾಡಿಗೆ ಬರ್ತಾರೆ. ಬರ್ತಿದ್ದಾಗೆ ಅಲ್ಲಿ ಸೀಮಾಳನ್ನ ನೋಡಿದೆ ಕೆಂಡಾಮಂಡಲ ಆಗ್ತಾರೆ. ಬಟ್ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಕರ್ಕೊಂಡು ಹೋಗೋ ಅವಳನ್ನ ಅಂತಾರೆ. ಬಿಕಾಸ್ ದೃಷ್ಟಿ ಕಾಣಿಸ್ತಿಲ್ಲ ಅನ್ನೋ ವಿಷಯ ಇಲ್ಲಿ ದತ್ತನ ಹಾಗೆ ಬಜರಂಗಿ ಇಬ್ರಿಗೂ ಕೂಡ ತಿಳಿದಿರೋದ್ರಿಂದ ಇಲ್ಲಿ ಬಜರಂಗಿ ಸೀಮಾಳನ್ನ ಕರ್ಕೊಂಡು ಹೋದ್ರೆ ಇಲ್ಲಿ ದತ್ತ ದೃಷ್ಟಿಯನ್ನ ಹುಡ್ಕೊಂಡು ಹೋಗ್ತಾರೆ. ಇಲ್ಲಿ ಕಾಡಿನ ದಾರಿಯಲ್ಲಿ ಹುಡ್ಕೊಂಡ್ ಬರ್ಬೇಕಿದ್ರೆ ಯಾವ ಒಂದು ರೌಡಿನ ಶರು ಬಿಟ್ಟಿದ್ರು ಅದೇ ರೌಡಿ ದತ್ತನ ಕೈಗೆ ಸಿಗ್ತಾರೆ. ಆ ರೌಡಿನ ಕೇಳಿದಾಗ ಆ ವ್ಯಕ್ತಿ ದತ್ತನ ಹಾದಿ ತಪ್ಸೋಕ್ ನೋಡ್ತಾರೆ. ದೃಷ್ಟಿ ಸಕಲೇಶ್ಪುರ ಬಸ್ ಹತ್ರ ಹೋಗ್ತಿದ್ವು ಅಂತ ಹೇಳ್ತಾರೆ. ಆದ್ರೆ ಅದ್ರ ನಡುವೆ ಕಾಡಿನಲ್ಲಿ ಇಲ್ಲಿ ದೃಷ್ಟಿ ಸರ, ಚಿನ್ನದ ಬಳೆ ಎಲ್ಲ ಸಿಕ್ತಿದ್ದಾಗೆ ದತ್ತನ ಗೊತ್ತಾಗತ್ತೆ ದೃಷ್ಟಿನ ಯಾರೋ ಕಿಡ್ನಾಪ್ ಮಾಡಿರ್ಬೋದು, ಇಲ್ಲಿ ದೃಷ್ಟಿ ಇದ್ದಾಳೆ. ಆದ್ರೆ ಈ ವ್ಯಕ್ತಿ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ, ಹಾದಿ ತಪ್ಸಕ್ ನೋಡ್ದ ಅಂತ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದತ್ತ ಬಾಯ್ ಆ ವ್ಯಕ್ತಿಯನ್ನ ಹಿಡಿದು ತದಕಿ ಬಾರಿಸಿದಾಗ ವ್ಯಕ್ತಿ ಸತ್ಯ ಬಾಯ್ ಬಿಡ್ತಾನೆ, ನಿಮ್ ಹೆಂಡತಿನ ಕಿಡ್ನಾಪ್ ಮಾಡಿರೋದು ನಾನೇ ಕೂಡ ಹಾಕಿದೀನಿ ಅಂತ. ಎಲ್ಲಿ ಏನು ಅಂತ ಹೇಳಿ ಕೇಳುವಷ್ಟರಲ್ಲಿ ವ್ಯಕ್ತಿ ದತ್ತನಿಂದ ತಪ್ಪಿಸ್ಕೋತಾರೆ. ಆದ್ರೆ ಹೋಗಿದ್ದೆ ಇಲ್ಲಿ ದೃಷ್ಟಿನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ ಅವಳ ಕತೆ ಮುಗಿಸ್ಬೇಕು, ಇಲ್ಲ ಇವಳು ಗಂಡ ಬಂದು ನಮ್ ಕತೆ ಮುಗಿಸ್ತಾನೆ, ಇವಳ ಕತೆ ಮುಗಿಸ್ಲಿಲ್ಲ ಅಂದ್ರೆ ಮೇಡಮ್ ನಮ್ ಕತೆ ಮುಗಿಸ್ತಾರೆ ಅಂತ. ಹಾಗಾಗಿ ಇಲ್ಲಿ ದೃಷ್ಟಿ ಗೊತ್ತಾಗುತ್ತೆ ಶರುನೆ ನನ್ನ ಕಿಡ್ನಾಪ್ ಮಾಡ್ಸಿರ್ಬೋದು ಅಂತ. ನಂತರ ದೃಷ್ಟಿನ ಅಲ್ಲಿಂದ ಎಳ್ಕೊಂಡು ಹೋಗ್ತಿರ್ತಾರೆ. ಅಷ್ಟರಲ್ಲಿ ದತ್ತ ಬಾಯ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ರೌಡಿಗೆ ಶಾಕ್, ನಾನ್ ಈ ವ್ಯಕ್ತಿ ಕಾಣ್ದಾಗ ಬಂದೆ, ಈ ವ್ಯಕ್ತಿ ಹೇಗೆ ನನ್ನ ಹುಡ್ಕೊಂಡು ಇಲ್ಲಿ ಕರೆಕ್ಟ್ ಆಗಿ ಬಂದ ಅಂತ. ಆಗ ದೃಷ್ಟಿಯ ಬಳೆಗಳು, ಚಿನ್ನದ ಸರ ಎಲ್ಲವೂ ಕೂಡ ದತ್ತ ತೋರ್ಸಿದ್ದೆ ಈ ಕಡೆ ರೌಡಿ ಆಘಾತಗೊಳ್ತಾರೆ. ಫೈನಲಿ ಎಲ್ಲರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸಿ ನನ್ನ ಹೆಂಡತಿನ ಕಿಡ್ನಾಪ್ ಮಾಡಕ್ ಹೇಳಿದ್ ಯಾರು ಹೇಳಿದ್ದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಅಷ್ಟ್ರಲ್ಲಿ ಶರು ಕಾಲ್ ಕೂಡ ಬರುತ್ತೆ. ಶರು ಕಾಲ್ ಬರ್ತದಾಗೆ ನಾನು ಹೇಳಿದ ಕೆಲಸ ಮಾಡ್ದ, ಕತೆ ಮುಗಿಸಿದ್ರ ಅಂತ ಹೇಳೋಕು ಫೋನ್ ಕಟ್ಟಾಗೋಕು ಒಂದೇ ಆಗತ್ತೆ. ತದನಂತರ ಇಲ್ಲಿ ದತ್ತ ಬಾ ಯಾರದು ಹೆಂಗ್ಸು, ಏನಾಗ್ಬೇಕು, ಯಾಕೆ ಹೇಳಿದ್ದು ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿಸೋದಕ್ಕೆ ಮುಗಿಸೋದಕ್ಕೆ ಅಂತ ಕೇಳ್ತಿದ್ದಾಗೆ ಹಿಂದೆಯಿಂದ ಒಬ್ಬ ವ್ಯಕ್ತಿ ಬಂದು ದತ್ತನ ತಲೆಗೆ ಹೊಡೆದು ಬಿಡ್ತಾರೆ. ಹಾಗಾಗಿ ದತ್ತ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಈ ಕಡೆ ದೃಷ್ಟಿನ ಹೇಳ್ಕೊಂಡು ಹೋಗಿ ಮುಗಿಸ್ಬೇಕು ಅಂತ ರೌಡಿಗಳು ಮುಂದಾಗ್ತಾರೆ. ಅಷ್ಟರಲ್ಲಿ ಆನೆ ಬಂದು ರೌಡಿಗಳು ಹೆದರ್ಕೊಂಡು ಹೋಗ್ತಾರೆ. ತದನಂತರ ಆನೆ ದೃಷ್ಟಿ ದತ್ತನ ಮೇಲೆ ದಾಳಿ ಮಾಡೋಕ್ ಬರುತ್ತೆ. ಆದ್ರೆ ಇಲ್ಲಿ ದೃಷ್ಟಿ ಮಂಡಿ ಊರಿ
ಆನೆ ಮುಂದೆ ಬೇಡ್ಕೊಂಡು ಕೇಳ್ಕೊಂಡು ನನ್ನ ಗಂಡನ ಪ್ರಾಣ ಉಳಿಸು, ನನ್ ಪ್ರಾಣ ತಗೋ ಅಂತ ಹೇಳ್ತಿದ್ದಾಗೆ ದೃಷ್ಟಿ ಮತ್ತೆ ದತ್ತನ್ ನಾ ಏನು ಮಾಡ್ದೆ ಆನೆ ಹೋಗ್ಬಿಡತ್ತೆ. ಈ ಕಡೆ ದೃಷ್ಟಿ ಯಾವ್ದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಅಲ್ಲಿ ಒಂದ್ ಪಾಳ್ಮನೆ ಇರತ್ತೆ, ಅಲ್ಲಿಗೆ ತನ್ನ ದತ್ತನನ್ನ ಕರ್ಕೊಂಡು ಹೋಗ್ತಾಳೆ. ಬಿಕಾಸ್ ತಲೆಯಲ್ಲಿ ತುಂಬಾ ರಕ್ತ ಬರ್ತಿರತ್ತೆ, ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಅಲ್ಲೇ ಇದ್ದಂತ ಒಂದಷ್ಟು ಗಿಡ ಮೂಲಿಕೆಗಳನ್ನ ತಗೊಂಡಿದೆ, ಔಷಧಿಯನ್ನ ರೆಡಿ ಮಾಡಿ ತನ್ನ ಗಂಡನ ತಲೆಗೆ ನೇಪಿಸಿ ತನ್ನ ಗಂಡನ ಆರೋಗ್ಯವನ್ನ ಕೇರ್ ಮಾಡ್ತಾಳೆ. ಇದ್ರ ನಡುವೆ ಅಲ್ಲಿಗೆ ದೃಷ್ಟಿಯನ್ನ ಮತ್ತೆ ಹುಡ್ಕೊಂಡ್ ಬರ್ದಂತ ರೌಡಿಗೆ ಸಿಗೋದು ಆಕೆಯ ಶಾಲ್ ಅಷ್ಟೇ. ಅದನ್ನ ನೋಡ್ದಂತ ಅವನ್ಗ ಅನ್ಸುತ್ತೆ ಖಂಡಿತ ಆನೆ ಅವ್ರ ಮೇಲೆ ದಾಳಿ ಮಾಡ್ಬಿಡಿದೆ, ತುಂಬಾ ಕೋಪದಲ್ಲಿತ್ತು ಅಂತ ಹೇಳಿ. ಮದ ಏರಿದ ಆನೆ ಕೂಡ ಅಂತ ಅನ್ಕೊಂಡಿದ್ದೆ. ಶರುಗೆ ಕಾಲ್ ಮಾಡಿ ಅಲ್ಲಿ ದತ್ತ ಮತ್ತೆ ದೃಷ್ಟಿ ಅನ್ನೋರ್ ಕತೆ ಮುಗ್ದೋಯ್ತು ಮೇಡಮ್, ಆನೆ ಅವ್ರನ್ನ ತುಳಿದು ಸಾಯಿಸ್ಬಿಟ್ಟಿದೆ ಅಂತ ಹೇಳಿದಾಗ ನಿಜವಾಗ್ಲೂ ಶರುಗೆ ಶಾಕ್ ಆಗತ್ತೆ. ಹೇಗೆ ಹೇಳ್ತೀಯಾ, ಖಾತ್ರಿ ಇದೆಯಾ ನಿನ್ಗೆ ಅಂತ. ಹೌದು ಮೇಡಮ್, ನಾವ್ ಬಂದಾಗ ದೃಷ್ಟಿನ ಎಳ್ಕೊಂಡ್ ಹೋಗೋಣ ಅನ್ಕೊಂಡ್ವಿ, ಆ ದತ್ತಾಬಾಯನವರು ಪ್ರಜ್ಞೆ ತಪ್ಪಿದ್ರು, ಅಷ್ಟ್ರಲ್ಲಿ ಆನೆ ಬಂತು, ಹೆದರ್ಕೊಂಡು ನಾವು ಓಡ್ಬಿಟ್ವಿ. ಅದ್ರ ಮುಂದೆ ಕೂತ್ಕೊಂಡಿದ್ದು ಅವಳು ನಮ್ಮನ್ ಕಾಪಾಡಿ ಏನು ಮಾಡ್ಬೇಡಿ ಅಂತ. ಖಂಡಿತ ಆನೆ ಮದ ಎರಿತು ಖಂಡಿತ ಅವ್ರ ಕತ್ತಿಯನ್ನ ಮುಗಿಸ್ಬಿಟ್ಟಿರುತ್ತೆ, ನನ್ಗೆ ಅವಳು ಶಾಲ್ ಸಿಕ್ಕಿದೆ ಅಂತ ಹೇಳ್ತಿದ್ದಾಗ ಶರು ಕುಸ್ತು ಹೋಗ್ಬಿಡ್ತಾಳೆ. ಆದ್ರೆ ಅಲ್ಲಿ ದತ್ತಾಬಾಯಿಗೆ ದೃಷ್ಟಿ ಗಿಡ ಮೂಲಿಕೆಗಳ ಔಷಧಿಯಿಂದ ಚಿಕಿತ್ಸೆಯನ್ನ ಕೊಡ್ತಾನೆ. ಅಲ್ಲಿ ದತ್ತಾಬಾಯಿಗೆ ಎಚ್ಚರ ಆಗತ್ತೆ. ಎಚ್ಚರ ಆಗಿದ್ದೆ ತಡ ಈ ಕಡೆ ಹೇಗಿದ್ರ ಏನು ಅಂತ ವಿಚಾರ ಮಾಡಿದಾಗ ನಿಮ್ಮನ್ನ ಕಿಡ್ನಾಪ್ ಮಾಡಿರೋದು ಒಂದು ಹೆಂಗಸು ಅಂತ ಗೊತ್ತದೆ. ಖಂಡಿತವಾಗ್ಲೂ ನಾನು ಹೆಂಡತಿನ ಕಿಡ್ನಾಪ್ ಮಾಡಿಸಿ ಅವಳನ್ನ ಮುಗಿಸ್ಬೇಕು ಅನ್ಕೊಂಡವ್ರನ್ನ ಯಾವ್ದೇ ಕಾರಣಕ್ಕೂ ನಾನು ಸುಮ್ಮನೆ ಬಿಡುವುದಿಲ್ಲ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಆ ಕಡೆ ದೃಷ್ಟಿ ನನಗೆ ಗೊತ್ತು ಯಾರು ಅಂತ ಹೇಳ್ತಾಳೆ. ನಿನ್ಗೆ ಗೊತ್ತು ಅಂದಾಗ ನನ್ನನ್ನ ಕಿಡ್ನಾಪ್ ಮಾಡಿದಾಗ ಅವ್ರು ಯಾವ್ದೋ ಹೆಂಗಸನ್ ಬಗ್ಗೆ ಮಾತಾಡ್ತಾ ಇದ್ರು, ಅವ್ರಿಗೆ ಇನ್ಫಾರ್ಮ್ ನ ಮಾಡ್ತಾ ಇದ್ರು, ಎಲ್ಲಾ ವಿಷಯನೂ ಕೂಡ ಕನ್ವೆ ಮಾಡ್ತಿದ್ರು, ಹಾಗಾಗಿ ನನ್ಗೆ ಗೊತ್ತಾಯ್ತು ಅಂತ ಕೂಡ ಇಲ್ಲಿ ದೃಷ್ಟಿ ಹೇಳ್ತಾಳೆ. ಬಟ್ ಶರು ಅಂತ ಅವಳು ಹೇಳಲಿಕ್ಕೆ ಹೋಗುದಿಲ್ಲ. ನಂತರ ಇಲ್ಲಿ ಊರಿಗೆ ಬರ್ಬೇಕು, ಬಟ್ ಅವರು ಕಾಡಲ್ಲಿ ಸಿಕ್ಕಿ ಬಿದ್ದಿದ್ದಾರೆ, ಕತ್ತಲಾಗಿದೆ. ಅಲ್ಲೇ ಒಂದಷ್ಟು ಮರ ಎಲ್ಲಾನು ಹಾಕಿ ಬೆಂಕಿ ಹಚ್ಕೊಂಡು ಅಲ್ಲೇ ಚಳಿ ಕಾಯಿಸ್ದ. ಇಲ್ಲಿ ಇಬ್ರು ಕೂಡ ಅಲ್ಲೇ ಇದ್ದಾರೆ. ಇಲ್ಲಿ ದತ್ತಾಬಾಯಿ ಚಳಿ ಅಂತ ದೃಷ್ಟಿಗೆ ತಮ್ಮ ಒಂದು ಶರ್ಟ್ ಅನ್ನ ಕೂಡ ಹೊಚ್ಚಿದ್ದಾರೆ. ಹಾಗೆ ಇಬ್ರು ಕೂಡ ಮಾತಾಡ್ತಾನೆ. ಇಲ್ಲಿ ಯಾಕೆಂತ ಕೆಲಸ ಮಾಡ್ದೆ ಅಂದಾಗ, ನೀವು ನನ್ನ ಪ್ರೀತಿ ಬಗ್ಗೆ ನನ್ ಬಗ್ಗೆ ಮಾತಾಡಿದ್ರಿ, ನಮ್ಮಿಬ್ರು ಸಂಬಂಧದ ಬಗ್ಗೆ ಮಾತಾಡಿದಾಗ ನಂಗೆ ಸ್ವಲ್ಪ ಬೇಜಾರ ಆಯ್ತು, ಅದಕ್ಕೆ ಹೊರಗಡೆ ಇದ್ದೆ. ಆದ್ರೆ ನಾನು ಹೊರಗಡೆ ಇರಬಾರ್ದಿತ್ತು ಅನ್ಸುತ್ತೆ, ಅದರಿಂದಾನೇ ತಾನೇ ಇಷ್ಟೆಲ್ಲ ಆಗಿತ್ತು. ಇಲ್ಲ ಅಂದ್ರೆ ಇದು ಯಾವ್ದು ಕೂಡ ಆಗ್ತಾನೆ ಇರ್ಲಿಲ್ಲ ಅಲ್ವಾ ಅಂದಾಗ ನಾನು ಅದ್ರ ಬಗ್ಗೆ ಕೇಳ್ತಿಲ್ಲ ದೃಷ್ಟಿ, ನಿಜ ಹೇಳ, ನಿನ್ ಬಗ್ಗೆ ನಂಗೆ ತುಂಬಾ ಕೋಪ ಇದೆ, ತುಂಬಾ ಬೇಸರ ಇದೆ. ನನ್ ಮದ್ವೆ ವಿಷಯವಾಗಿ ನೀನ್ ನಡ್ಕೊಂಡ್ ರೀತಿ ಮಾಡಿದ್ ಮೋಸ ಎಲ್ವೂ ಕೂಡ ನಿನಗೆ ಶಿಕ್ಷಿಸ್ಬೇಕು ಅಂತಾನೆ ಯಾವಾಗ್ಲೂ ಅನ್ಕೋತಿರ್ತೀನಿ. ನಿನ್ ಬಗ್ಗೆ ತುಂಬಾನೇ ಸಿಟ್ಟಿದೆ, ಆದ್ರೆ ಏನು ಅಂತ ಗೊತ್ತಿಲ್ಲ. ನೀನ್ ಒಂದ್ ಕ್ಷಣ ಕಾಣಿಸೋದಿಲ್ಲ. ನಿನ್ಗೆ ಏನಾರು ಅನಾಹುತ ಆಗೋಯ್ತು ಅಂತ ಗೊತ್ತಾಗ್ತಿದ್ದಾಗೆ ನನ್ ಏನನ್ನ ಕೂಡ ನೋಡ್ದೆ ನಿನ್ನ ಕಾಪಾಡೋಕೆ ಅಂತ ಬರ್ತೀನಿ. ನೀನ್ ಚೆನ್ನಾಗಿರ್ಬೇಕು, ನಿನ್ಗೆ ಏನು ಆಗ್ಬಾರ್ದು ಅಂತ ಬಯಸ್ತೀನಿ. ನಿಜವಾಗ್ಲೂ ನನ್ಗೇನು ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತಿದ್ದಾರೆ. ಅದರ ಮುಖಾಂತರ ಇಲ್ಲಿ ದತ್ತನಿಗೆ ದೃಷ್ಟಿಯ ಮೇಲೆ ಪ್ರೀತಿ ಎಷ್ಟಿದೆ ಅನ್ನೋ ಸತ್ಯ ದತ್ತನಿಗೆ ಅರಿವಾಗೋದ್ರಲ್ಲಿದೆ. ಆದ್ರೆ ಇತ್ತ ಕಡೆ ಬಜರಂಗಿ ಎಲ್ಲಾ ಕಡೆ ಹುಡುಕ್ತಾರೆ, ಶ್ರಾವಣಿ ಎಲ್ಲಾ ಕಡೆ ಹುಡುಕ್ತಾರೆ, ಎಲ್ಲೂ ಇಬ್ರು ಕಾಣಿಸ್ತಾ ಇದ್ದಾಗ ಇತ್ತ ಕಡೆ ನಿಜವಾಗ್ಲೂ ಆನೆ ದಾಳಿಗೆ ಅವರಿಬ್ರು ಬಲಿ ಆಗಿದ್ದಾರೆ ಅಂತಾನೆ ಅನ್ಕೋತಾರೆ. ಫೈನಲಿ ದತ್ತ ದೃಷ್ಟಿಯನ್ನ ಬಿಟ್ಟು ಊರಿಗೆ ಬಂದ್ಬಿಡ್ಬಹುದು ಬಜರಂಗಿ. ಎಲ್ರು ಕೂಡ ಇತ್ತ ಕಡೆ ಶರುಗೂ ಕೂಡ ಇನ್ಫಾರ್ಮೇಶನ್ ಬಂದಿರೋದ್ರಿಂದ ದತ್ತ ದೃಷ್ಟಿ ನಮ್ಮಿಂದ ಹೋದ್ರು ಅಂತ ಹೇಳಿ ಫೋಟೋ ಫ್ರೇಮ್ ಮಾಡಿ ಶ್ರದ್ಧಾಂಜಲಿಯ ಕಾರ್ಯಕ್ರಮನೂ ಕೂಡ ಶುರು ಮಾಡಿ ತಿಥಿ ಕಾರ್ಯವನ್ನ ಕೂಡ ಮಾಡೋಕೆ ಮುಂದಾಗಬಹುದು. ಹಾಗಾದ್ರೆ ಏನಾಗತ್ತೆ ಮುಂದೆ? ನಿಜವಾಗ್ಲೂ ದತ್ತ ದೃಷ್ಟಿ ಬರ್ತಿದ್ದಾಗೆ ಶರುಗಂತೂ ಶಾಕ್ ಆಗತ್ತೆ. ಹಾಗಾದ್ರೆ ಏನಾಗತ್ತೆ ಮುಂದಿನ ವಿಷಯ